ಏನ್ರಿ ಅಬ್ದುಲ್ ರಜಾಕ್, ನೀವು ಗಡ್ಡ ಮೀಸೆ ತೆಗೆಯೋದಂತೂ ಗ್ಯಾರಂಟಿ ಹಾಕ್ಬಿಟ್ಟಿದಲ್ರಿ. ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ, ಹೋದ್ಸಲ ಸೀಸನ್ ನಲ್ಲಿ ಹನುಮಂತು ಯಾವ ಫಿಸಿಕಲ್ ಟ್ಯಾಕ್ಸ್ ಅಲ್ಲಿ ಅಷ್ಟು ಇದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವನು. ಒಂದ್ ನಿಮಿಷ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಆ ಬಾಲ್ಗಳು ಎಲ್ಲ ಕಲೆಕ್ಟ್ ಮಾಡುದ್ರಲ್ಲಿ ಭವ್ಯ ಪಾಟ್ ಅಂತ ಹೊಡೆದಳು, ಎಲ್ಲಾದ್ರಲ್ಲಿ ಆಡಿದಾನೆ. ಲಾಸ್ಟ್ ಫೈನಲ್ ನಲ್ಲಿ ಆ ನೆಟ್ಟದು ಟಾಸ್ ಇರತ್ತಲ್ಲ, ಏನಂದ್ರೆ ಟಾಸ್ ಮಾಸ್ಟರ್ ನಮ್ಮ ತ್ರಿವಿಕ್ರಮ್ ಜೊತೆ ಏನ್ರಿ ಟೈಮಿಂಗ್ಸ್, ಆ ನೆಟ್ಟು ಹತ್ತಿ ಆ ಬಾವುಟ ಹಿಂಗ್ ಎತ್ತಾನೆ, ಸಖತ್ತಾಗಿ ಆಡಿದ್ರಿ. ಕೆಲವೊಂದು ಅವ್ರ ಕಾಮಿಡಿ ಇದೆಯಲ್ಲ, ಏನ್ ಸೂಪರ್ ಗೊತ್ತಾ, ಸಿಂಪಲ್ ಆಗಿ ಭಯ ಬರ್ತಾಳೆ, ಹನುಮತ್ ಏ ಯವ ಹಂಗನೆ ಬೇಡ ಇದು ಆಗುತ್ತೆ ಅಂತ. ನೋಡಿ ಫೈನಲ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಹಿಂಗ್ ಕೈ ಎತ್ತಿದಾಗ ಹಿಂಗ ಜರಕ್ ಕೊಟ್ಟಾಗ ರೀ ಹಂಗ್ ಮಾಡ್ಬೇಡ್ರಿ ಅಪ್ಪ ತುದಿಗ್ ಬಂದ್ಬಿಟ್ಟಿದೆ ಅಂತ. ಅಲ್ಲ ಅಂತ ಕಾಮಿಡಿಗಳು ಸಖತ್. ನೋಡಿ ಅವನ್ ಸಿಂಗರು ಯಾವತ್ತೂ ಹೇಳಿಲ್ಲ ನಾನು ಇದು ಕಾಮಿಡಿ ಮಾಡ್ತೀನಿ ಅಂತ. ನ್ಯಾಚುರಲ್ ಆಗಿ ಬಿಗ್ ಬಾಸ್ ತಗೊಂಡ್ ಹೋಗ್ತಾ ಇದ್ರು. ಈ ಸರ್ತಿ ಕಾಮಿಡಿ ಅಂತ ಹೇಳಿ ತುಂಬಾ ಇರಿಟೇಟ್ ಆಗಿದೆ. ಅಂದ್ರೆ ಅವ್ನು ಇವಾಗ ಕಾಮಿಡಿ ಹೇಳ್ತಾ ಇಲ್ಲ, ನಾವು ಕೌಂಟರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ನಗಸಿಗೆ ಎಷ್ಟು ಬಿಸಿನೆಸ್ ಆಯ್ತು ನಾನಂತೂ ನೋಡೇ ಇಲ್ಲ. ನೋಡಿ ನಿಮ್ ಬಾಯಿಂದಾನೆ ಬಂತಲ್ರಿ ಏನ ಅವ್ನ ಹನುಮಂತು ಕಾಮಿಡಿ ಮಾಡಿ ಗೆದ್ದ ಅಂತ. ಅವನು ಕಾಮಿಡಿ ಮಾಡ್ದ, ಸಿಂಗಿಂಗ್ ಮಾಡ್ದ, ಅರ್ಥ ಆಯ್ತಾ. ಲಾಸ್ಟ್ ಅಲ್ಲಿ ಆ ನೆಟ್ಟದು ತ್ರಿವಿಕ್ರಮ್ ಜೊತೆ ಆಡ್ದಲ್ಲ ರೀ, ಸಖತ್ತಾಗಿತ್ತು. ಅದೇ ಅಲ್ಲೇ ಗೆದ್ಬಿಟ್ಟ ಅವ್ನು 100%. ಆಮೇಲೆ ಏನ್ ಹೇಳಿದ್ರಿ, ಅವ್ರು ಕ್ಯಾಪ್ಟನ್ ಆಗಲ್ಲ ಅಂದ್ರಿ. ಕ್ಯಾಪ್ಟನ್ ಆದ್ನ ರೇ, ಕ್ಯಾಪ್ಟನ್ ಆಗಿದ್ದಾನೆ. ನೋಡಿ ನಾನ್ ಹೇಳ್ತಾ ಇರೋದು ಫಿಸಿಕಲ್ ಟಾಸ್ ಆಡ್ಬೇಕು, ಸುಮ್ನೆ ಆಡೋದಲ್ಲ. ಫಿಸಿಕಲ್ ಟಾಸ್ ಆಡಿದ್ರೆ ಏನ್ ನೋಡಿ, ಇವಾಗ ಧ್ರುವಂತು ಮತ್ತೆ ಅವ್ರಿಬ್ರು ಆಡ್ತಾ ಇದಾರೆ. ಅದು ಬಿಸಾಕ್ಬೇಕು, ಆ ನೆಟ್ ಹೋಗಿ ಟಚ್ ಆಗ್ಬೇಕು, ಬಾಲ್ ಅಂಟಬೇಕು. ಆ ಸ್ಪೋರ್ಟ್ಸ್ ಇಲ್ಲ ಅವನ ಹತ್ರ. ಏನಿಲ್ಲ ರೀ, ಉದ್ದೇಶ ಏನ್ರಿ, ಬಿಗ್ ಬಾಸ್ ನಲ್ಲಿ ಫಸ್ಟ್ ಬಂದು ಗೆಲ್ಬೇಕು, ಕಪ್ ಅವ್ನಿಗೆ ಆಗ್ಬೇಕು. ಗೆಲ್ಬೇಕಂದ್ರೆ ವ್ಯಕ್ತಿತ್ವ ಬೇಕಲ್ರಿ. ಎಲ್ಲಾರು ಬರ್ತಾರೆ. ಏನ್ ಕೆಟ್ಟೋಗಿದೆ ಅವ್ನ ವ್ಯಕ್ತಿತ್ವ? ಯಾವತ್ತೂ ಹೇಳಿಲ್ಲ ರೀ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಏನಂದ್ರೆ, ವ್ಯಕ್ತಿತ್ವ ಅಂದ್ರೆ ಇವಾಗ ಧ್ರುವಂತ ಜನ ಹೆಂಗಿದ್ದಾನೆ, ಮತ್ತೆ ರಘು ಜೊತೆ ಹೆಂಗಿದ್ದಾನೆ, ಧನುಷಿ ಜೊತೆ ಹೆಂಗಿದ್ದಾನೆ, ಪ್ರತಿಯೊಂದು ಸ್ಪರ್ಧೆಗಳೊಳಗಡೆ ನಾವು ಹೇಗೆ ವ್ಯಕ್ತಿತ್ವ ತೋರಿಸ್ತೀವಿ ಅಂತ. ಇವಾಗ ನಾವು ಈಗ ಬದುಕ್ತೀವಲ್ಲ, ಎಲ್ಲರ ಜೊತೆ ಹೇಗೆ ನಮ್ ಏನಂತಾರೆ ಅಭ್ಯಾಸಗಳು ಹೆಂಗಿರ್ತವೆ, ಅದ್ರ ಬಿಹೇವಿಯರ್ ಅಂತಾರಲ್ಲ, ಆ ತರ ಹೆಂಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಂದ್ ಹೇಳ್ತೀನಿ ನೋಡಿ, ನೀವು ಗಡ್ಡ ಮೀಸೆ ತೆಗೆಯೋದಂತ ಗ್ಯಾರಂಟಿ ಅಂತ ಬರ್ದಿಕೊಡ್ರಿ. ನೀವು ಹೇಳ್ರಿ ಇದು ಅವಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ. ಇಲ್ಲ ಇದ್ದಂತ ಗ್ಯಾರಂಟಿ. ಓಕೆ ಫೈನಲ್ ಅಲ್ಲಿ ನೋಡೋಣ, ನಿಮ್ಮ ವೇಟಿಂಗ್ ಫೈನಲ್ ಅಲ್ಲಿ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ.